ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನಿಲ್ಲ ಅರ್ಚಕರೇ, ಎಲೆಕ್ಷನ್ ಟೈಮ್ ಅಲ್ವೇ, ಸ್ವಲ್ಪ ಡ್ಯೂಟಿ ಜಾಸ್ತಿ. ನನ್ನ ಮಗಳು ದೀಪು ಹೆಸರಲ್ಲಿ ಒಂದು ಅರ್ಚನೆ ಮಾಡ್ಬೇಕಾಗಿತ್ತು. ಅದಕ್ಕೆ ದೀಪು ಹೆಸರಲ್ಲಿ ಅರ್ಚನೆ ಮಾಡಿಸ್ತಾ ಇದ್ದೀರಾ? ಅವಳು ಕರ್ಕೊಂಡ್ ಬರ್ಬೇಕು ತಾನೆ ದೇವಸ್ಥಾನಕ್ಕೆ. ಅವಳು ಬಂದೇ ಇಲ್ಲ. ಅಳಿಯಂದರಿಗೆ ಕಾಲು ನೋವಾಗಿದೆ ತಾನೆ, ಅವ್ರನ್ನ ನೋಡ್ಕೊಳ್ಕೊಳ್ಳೋ ಅಲ್ಲಿ ಇರ್ಬೇಕು ತಾನೆ. ಎಲ್ಲ ಅವಳಿಗೂ ಗೊತ್ತು, ಏನಾದ್ರೂ ಮಾತಾಡ್ಬೇಕಲ್ಲ, ಅದಕ್ಕೆ ಸುಮ್ಮನೆ ಆಗಾಗ ಕುಟುಕ್ತಾ ಇರ್ತಾಳೆ. ಏನೇ ನೋಡ್ತಾ ಇದ್ಯಾ? ದೇವರಿರೋದಲ್ಲಿ ನೀನು ನಮಸ್ಕಾರ ಮಾಡು. ಏನೇ ಹುಡುಕ್ತಿದ್ಯಾ? ಪ್ರಸಾದ ಎಲ್ಲಿದೆ ಅಂತ ಹುಡುಕ್ತಿದ್ದೀನಣ್ಣ. ದೇವಸ್ಥಾನಕ್ಕೆ ಬಂದ್ರು ತಿನ್ನದೇ ನೋಡ್ತೀಯಲ್ಲೇ. ಬೆಳಿಗ್ಗೆ ತಾನೇ ನಾವು 3 ದಿನದ ತಿಂಡಿನೂ ನೀನ್ ಒಬ್ಳೆ ತಿಂದೆ. ಅಣ್ಣ, ದೇವಸ್ಥಾನಕ್ ಬಂದಾಗ ಪ್ರಸಾದ ಹುಡ್ಕೋ ತಪ್ಪ ತಿನ್ನೋ ತಪ್ಪ? ಪ್ರಸಾದ ತಿನ್ನೋದ್ ತಪ್ಪಲ್ಲ ಕಣೆ, ಒಂದ್ ಕಡೆ ಎಲ್ಲ ತಿನ್ನದೇ ಹುಡುಕತ್ ತಪ್ಪು. ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ದೇವಸ್ಥಾನದಲ್ಲಿ ಪ್ರಸಾದ ಅಂತ ಕೊಡ್ತಾರೆ, ಸ್ವಲ್ಪ ತಿನ್ಬೇಕು. ಅದೆಲ್ಲ ಬಡಬಗ್ಗರಿಗೂ ದಕ್ಕಬೇಕು, ಅದೇ ಅಲ್ವಾ ಸೇವೆ. ಆಯ್ತಣ್ಣ, ನಾನು ಇಷ್ಟೇ ತಿಂತೀನಿ. ಇಷ್ಟು ತಿನ್ನು. ಬರ್ತೀವಿ ಸ್ವಾಮಿ. ನಡೀತಿ ಹೊರಡ್ರೆ. ಇನ್ ಒಂದೇ ಒಂದ್ ಕೆಲಸ ಬಾಕಿ ಇದೆ. ಏನದು? ಏನಣ್ಣ? ಒಂದ್ ನಿಮಿಷ ಇದೆ, ನಿಮಿಷ. ಹೌದು, ರೆಡಿ, ಬನ್ನಿ. ರೀ, ಎಲ್ಗೂ ಹೋಗ್ತಿದ್ದಾರೆ? ಗೊತ್ತಿಲ್ಲ, ಅದಕ್ಕೆ ಬನ್ನಿ. ಓ, ನಾ ಹೇಳ್ದಾಗೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಏನ್ರಿ ಇದೆಲ್ಲ? ಚಿಕ್ಕ ವಯಸ್ಸಿನಲ್ಲಿ ನರಸಿಂಹಂಗೆ ಅಕ್ಷರಾಭ್ಯಾಸ ಮಾಡಿಸಿರ್ಲಿಲ್ಲ ಅಲ್ವಾ, ಅದಕ್ಕೆ ಅನ್ಸುತ್ತೆ ಅವನ್ಗೆ ವಿದ್ಯೆ ತಲೆಗೆ ಹತ್ತಲೇ ಇಲ್ಲ. ಇತ್ತೀಚೆಗೆ ಅಳಿಯಂದ್ರು ನರಸಿಂಹಂಗೆ ಓದು ಓದು ಅಂತ ಹೇಳ್ತಾ ಇರ್ತಾರಲ್ಲ, ನನಗೂ ಯಾಕೋ ಅನ್ನಿಸ್ತಾ ಇತ್ತು ನರಸಿಂಹಂಗೆ ಅಕ್ಷರಾಭ್ಯಾಸ ಮಾಡಿಸ್ಲೇಬೇಕು ಅಂತ. ಅದಕ್ಕೆ ಈ ವ್ಯವಸ್ಥೆ. ಇಲ್ಲ ಕೊಡು, ಈ ಬೆರಳು ಕೊಡು, ಈ ಬೆರಳು. ನನಗೆ ಜನ್ಮ ಕೊಟ್ಟಿರೋದು ಅಮ್ಮನೇ ಆಗಿದ್ರು, ನನ್ನ ಬದುಕಿಗೆ ಹೊಸ ರೂಪ ಕೊಟ್ಟಿದ್ದು ನೀವು ಅಪ್ಪ. ಆಶೀರ್ವಾದ ಮಾಡಿ. ಆಮೇಲೆ ಅದು ಚೆನ್ನಾಗಿ ಓದಿ ಸಮಾಜದಲ್ಲಿ ಒಳ್ಳೆ ಹೆಸರು ತಗೋ. ಅಮ್ಮ, ಆಶೀರ್ವಾದ. ಒಳ್ಳೇದಾಗ್ಲಪ್ಪ, ನಿಮ್ಮ ಅಪ್ಪನಿಗೆ ಒಳ್ಳೆ ಹೆಸರು ತರೋ ಅಂತ ಕೆಲಸ ಮಾಡಿ. ಅತ್ತೆ, ಅಪ್ಪ ಅಮ್ಮಂಗ್ ಒಳ್ಳೆ ಹೆಸರು ತಗೊಂಡ್ ಬಾ ಸಾಕು. ಎಲ್ರ ಕಲ್ಸಿ ನಾನು ಅನೌನ್ಸ್ ಮಾಡ್ತೀನಿ. ಸೌಂದರ್ಯ, 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 1 minute, I'll call back. ಏನಾಯ್ತು ಚಿಕ್ಕತ್ತೆ? ನಾನಲ್ಲಿ ಇಂಪಾರ್ಟೆಂಟ್ ಕಾಲ್ ಮಾತಾಡ್ತಿದ್ದೀನಿ, ನೀವು ಪ್ರಪಂಚ ಮುಳುಗೋಗಿರೋ ತರ ಕೂಗಾಡ್ತಿದ್ದೀರಲ್ಲ. ಪ್ರಪಂಚ ಮುಳುಗೋಗಿದ್ರು ನಾನು ತಲೆ ಕೆಡ್ಸ್ಕೊತಾ ಇಲ್ಲ. ಮುಳುಗೋಗ್ತಾ ಇರೋದು ನಿನ್ನ ಆಸೆ, ಕನ್ಸು. ಏನ್ ಹೇಳ್ತಿದ್ದೀರಾ? ನಾನು ಹೇಳೋದಲ್ಲ, ನೀನೇ ನಿನ್ ಕಣ್ಣಾರೆ ನೋಡು ನೋಡು. ಇಷ್ಟು ದಿನ ಚಿರು ಆ ಗೊಂಬೆಗೆ ಟ್ರಿಪ್ ಮಾಡಕ್ ಹೋಗಿದ್ದಾನೆ ಅಂತ ನೀನ್ ನಂಬಿದೆ. ಆದ್ರೆ ಈಗೇನಾಯ್ತು? ಆ ಗೊಂಬೆನೂ ಇಲ್ಲ, ಏನೂ ಇಲ್ಲ. ನಿನ್ನ ಅವನು ಗೊಂಬೆ ತರ ಆಡಿಸ್ತಾ ಇದ್ದಾನೆ. ಅದನ್ನ ನಂಬಿ ನೀನ್ ಫೂಲ್ ಆದೆ ಅಷ್ಟೇ. ದಿಶಾ ಈ ಮನೆ ಸೊಸೆ ಆಗ್ತಾಳೆ ಅಂತ ನೀನ್ ಹೇಳಿದ್ದನ್ನ ನಂಬಿ ನಾನು ಎಷ್ಟು ಖುಷಿ ಪಟ್ಟಿದ್ದೆ ಗೊತ್ತಾ? ಆದ್ರೆ ಚಿರು ಮನ್ಸಲ್ಲಿ ಆ ಸೋಡಾ ಬುಡ್ಡಿ ದೀಪ ಇದ್ದಾಳೆ. ಒಂದು ಸುಳಿವು ಕೊಡದೆ ಅವಳ ಜೊತೆ ಆರಾಮಾಗಿ ಕಾಲ ಕಳೀತಾ ಇದ್ದಾನೆ.
ಅಲ್ಲ ಸೌಂದರ್ಯ, ಇಷ್ಟೆಲ್ಲ ಆಗ್ತಿದೆ ಅಂದ್ರೆ ಆ ದೀಪ ನಮ್ ಚಿರುಗೆ ಅದೆಂತ ಮೋಡಿ ಮಾಡಿರ್ಬೋದು. ಅಲ್ಲಮ್ಮ ಸೌಂದರ್ಯ, ನಾನು ಇಷ್ಟು ಬಾಯಿ ಬಡ್ಕೋತಿದ್ರು ಏನು ಮಾತಾಡದೆ ಸುಮ್ಮನೆ ನಿಂತಿದೀಯಲ್ಲ, ಮುಂದೆ ಏನ್ ಮಾಡ್ತೀಯಾ? ನನ್ಗೆ ಯಾಕೋ ಚಿರು ನೀನು ಕಾಲ್ ಮಾಡಿ ಅದಕ್ಕೆ ನಾನು ಇನ್ಮೇಲೆ ಬೆಂಗಳೂರಿಗೆ ಬರಲ್ಲ, ದೀಪನ್ ಜೊತೆ ಇಲ್ಲೇ ಇದ್ಬಿಡ್ತೀನಿ ಅಂತ ಹೇಳ್ತಾನೇನೋ ಅಂತ ಅನ್ನಿಸ್ತಿದೆ. ನಾಲಿಗೆ ಹೇಗ್ ಬೇಕಾದ್ರೂ ಹೊರಳುತ್ತೆ ಅಂತ ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ಬೇಡಿ. ಚಿರು ವಿಚಾರದಲ್ಲಿ ಈಗೇನ್ ಮಾಡ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ದಿಶಾ ಫೋನಿಗೆ ಸಿಗ್ಲಿ, ಅವಳನ್ನ ಚಿರು ಲೈಫಿಗೆ ಮತ್ತೆ ಎಂಟ್ರಿ ಕೊಡಿಸ್ತೇನೆ. ಅಂದ್ರೆ ಅಲ್ಲಿವರೆಗೂ ಚಿರು ಮತ್ತೆ ದೀಪ ಕೈ ಕೈ ಹಿಡ್ಕೊಂಡು ಸುತ್ತಾಡ್ತಿರ್ಲಿ ಅಂತನಾ? ಆದಷ್ಟು ಬೇಗ ಚಿರುವಿಂದ ಅವಳನ್ನ ಹೇಗೆ ದೂರ ಮಾಡಬೇಕು ಅಂತ ನಂಗೆ ಗೊತ್ತಿದೆ. ಅಂಥದ್ದೇನಮ್ಮ ಮಾಡ್ತೀಯಾ? ಗ್ಯಾರಂಟಿ ದೀಪ್ ಹೊರಗೆ ಕಾಫಿ ತರಕ್ಕಿರ್ಲಿ, ಮಾಡಕ್ಕೂ ಆಗಿರಲ್ಲ. ನಾನು ಮಾಡಿರೋ ಕೆಲ್ಸಕ್ಕೆ ತಲೆ ಕೆಡಿಸ್ಕೊಂಬಿಟ್ಟಿರ್ತಾರೆ. ಏನು ಮಾಡ್ತಿರ್ಬೋದು? ಹೋಗಿ ನೋಡೋಣ. ಅಟ್ಲೀಸ್ಟ್ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಂಗಾದ್ರೂ ಆಗುತ್ತೆ. ಇಷ್ಟು ಬೇಗ ರೆಡಿ ಮಾಡ್ಬಿಟ್ರಾ? ಮತ್ತೆ ಈ ಮನೆಯಲ್ಲೇ ಹುಟ್ಟು ಬೆಳೆದಿದ್ದವಳಿಗೆ ಡಬ್ಬಗಳನ್ನ ಅದ್ಲು ಬದ್ಲು ಮಾಡಿ ಮುಚ್ಚಳನ ಗಟ್ಟಿಯಾಗಿ ಮುಚ್ಬಿಟ್ರೆ ಕಾಫಿ ಮಾಡಕ್ಕಾಗಲ್ಲ ಅಂತ ಅನ್ಕೊಂಡ್ಬಿಟ್ರ? ಏನೋ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹಂಗೆ ಮಾಡೋದ್ನಪ್ಪ. ಪ್ಲಾನ್ ಎಲ್ಲ ಉಲ್ಟಾ ಆಯ್ತಾ? ಯಾವಾಗ್ಲೂ ಹಿಂಗೆ ಆಗತ್ತೆ ಅಂತ ಅನ್ಕೋಬಾರ್ದು ಹಸ್ಬೆಂಡು. ಏನಾಗುತ್ತೋ ಅದನ್ನ ಎದುರಿಸ್ಬೇಕು. ತಗೊಳ್ಳಿ ಕಾಫಿ. ಇದೇನು ಸಕ್ಕರೆನೇ ಹಾಕಿಲ್ಲ? ಅಯ್ಯೋ, ಸಕ್ಕರೆ ಆಗ್ಬಾರಲ್ಲ ಅಂತ ನಾನು ಬೆಲ್ಲ ಹಾಕಿದ್ದೀನಿ. ಅದೇನೆ ಸ್ವೀಟೇ ಇಲ್ಲ? ಹೌದಾ, ನಾನು ಜಾಸ್ತಿನೇ ಹಾಕಿದ್ದೀನಲ್ವಾ ಹಸ್ಬೆಂಡು? ಅಂದ್ರೇನು ನಾನು ಸುಳ್ಳು ಹೇಳ್ತಿದ್ದೀನಿ ಅಂತನಾ? ಬೇಕಾದ್ರೆ ನೀವೇ ಕುಡಿದ್ ನೋಡಿ. ನೋಡಿ, ಸರಿಗೆ ಇದೆಯಲ್ವಾ ಹಸ್ಬೆಂಡು? ಹೌದಾ? ಹಾ, ಈಗ ಸ್ವೀಟ್ ಆಗಿದೆ ನೋಡಿ. ಓ, ನಾನ್ ಕುಡಿಲಿ ಅಂತ ಇಷ್ಟೆಲ್ಲ ನಾಟಕ ಮಾಡಿದ್ರ ಹಸ್ಬೆಂಡು? ಮತ್ತೆ ಗಂಡ ಹೆಂಡತಿ ಅಂದಮೇಲೆ ತಿನ್ನೋದು ಕುಡಿಯೋದು ಎಲ್ಲ ಹಂಚ್ಕೊಂಡು ಮಾಡಬೇಕು, ಆಗ್ಲೇ ಜೀವನ ಚೆನ್ನಾಗಿರುತ್ತೆ. ಏನಂತೀರ? ಹೌದು, ನೀವು ತುಂಬಾ ದೊಡ್ಡವರು. ಈ ವಿಷಯದಲ್ಲೆಲ್ಲ ನೀವು ತುಂಬಾ ತಿಳ್ಕೊಂಡಿದ್ದೀರಾ. ಇನ್ನೇನು ಹೇಳ್ಬೇಕು ಹೇಳಿ? ಹೇಳೋಣ. ಮನ್ಸಲ್ಲಿ ಹೇಳ್ಬೇಕಾಗಿರೋ ವಿಚಾರಗಳು ತುಂಬಾ ಇದೆ. ಟೈಮ್ ಬರಲಿ, ಅಲ್ಲಿವರೆಗೂ ತಗೊಳ್ಳಿ, ಇನ್ನೊಂದು ಸ್ವಲ್ಪ ಕುಡೀರಿ. ಬೇಡ ಹಸ್ಬೆಂಡು. ಏನು ಎಂಜಲು ಮಾಡಿದೀನಿ ಅಂತಾನ? ಅಯ್ಯೋ, ಆತರ ಏನಿಲ್ಲ. ಮತ್ತೆ ನೋಡ್ತಾರೆ ಅನ್ನಕ್ ಮನೇಲೂ ಯಾರು ಇಲ್ವಲ್ಲ, ಕುಡೀರಿ. ನೀವು ಮೊದಲು ಸ್ನಾನಕ್ಕೆ ಹೋಗ್ತೀರಾ ಅಂದ್ರೆ ಕುಡಿತೀನಿ. ಏನ್ರಿ ಮಾತಾಡ್ತಾ ಇದ್ದೀರಾ? ನಾನು ಸ್ನಾನಕ್ಕೆ ಹೋಗೋದು ಹೆಚ್ಚ, ನೀವು ಕುಡಿಯೋದು ಹೆಚ್ಚ? ಹೋಗ್ತೀನಿ, ಕುಡೀರಿ.